ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಕತೆ ಹೇಳೋ ಟೈಮ್. ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ನನ್ನ ಸ್ವಂತ ಕ್ಲಾಸ್ಮೇಟಿನ ಕತೆ. ಭಾನು ಡಿಗ್ರಿನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದು 3-4 ಮಂತ್ಸ್ನಲ್ಲೇ ಹಾರಿಫಿಕ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಮಧ್ಯಾಹ್ನ 3 ಗಂಟೆಗೆ ಮಲಗಿದಾಳೆ. ನೈಟ್ 11 ಗಂಟೆ ತನಕ ಎಷ್ಟು ಎಪ್ಸಿದ್ರು ಅವಳಿದ್ದೇ ಇಲ್ಲ. ಅವ್ರ ಅಪ್ಪ ಅಮ್ಮ, ಅವಳ ಅಣ್ಣ, ಅವಳ ಕೈ ಕಾಲನ್ನ ಕಟ್ ಹಾಕಿ ಆಟೋನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪಾಸಿಂಗ್ ಆಟೋ ಇಂದ ಜಂಪ್ ಮಾಡಿದ್ದಾಳೆ. ಇವತ್ತಿನ ಎಪಿಸೋಡ್ ದ ಮೋಸ್ಟ್ ಫ್ಯೂರಿಯಸ್ ಸೋಲ್, ಅತೃಪ್ತ ಆತ್ಮ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರುವಂಥ ಈ ಒಂದು ಕಥೆ ನನ್ನ ಸ್ವಂತ ಕ್ಲಾಸ್ಮೇಟಿನ ಕಥೆ. ಎಸ್, ಅವಳ ಹೆಸರನ್ನ ಚೇಂಜ್ ಮಾಡ್ತೀನಿ. ಅವಳ ಹೆಸರನ್ನ ನಾನು ಭಾನು ಅಂತ ಇಟ್ಕೊತೀನಿ. ಅವಳ ಹೆಸರೇ ಬೇರೆ ಇದೆ. 3 ವರ್ಷ ಡಿಗ್ರಿ ನನ್ನ ಜೊತೆನೇ ಓದಿದ್ದು. ಸೊ ಇದು ಅವಳ ಒಂದು ಸ್ವಂತ ಸ್ಟೋರಿ, ಅವಳ ಜೊತೆ ನಡೆದಂತಹ ಸ್ಟೋರಿ, ಅವಳು ಅನುಭವಿಸಿದಂತಹ ಸ್ಟೋರಿ. ಎಸ್, ಇದೇ ಇವತ್ತಿನ ಎಪಿಸೋಡ್ ದ ಮೋಸ್ಟ್ ಫ್ಯೂರಿಯಸ್ ಸೋಲ್, ಅತೃಪ್ತ ಆತ್ಮ. ಸೊ ಭಾನು ಡಿಗ್ರಿನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿದ್ದು. ನಾವಿಬ್ಬರು ಒಂದೇ ಕಾಲೇಜಿಗೆ ಜಾಯ್ನ್ ಆದ್ವಿ. ಜಾಯ್ನ್ ಆಗಿ ಒಂದು 3-4 ಮಂತ್ಸ್ನಲ್ಲೇ ತುಂಬ ಚೆನ್ನಾಗಿ ನಾವಿಬ್ಬರು, ಅಂದರೆ ನಮ್ಮದು ಒಂದು ಗ್ಯಾಂಗೇ ಇತ್ತು, 4 ಜನ ಹುಡುಗಿರು. ಅದರಲ್ಲಿ ಇವಳೊಬ್ಳು. ಆವಾಗ ಇನ್ನೂ ವಾಟ್ಸಾಪ್ ಇರಲಿಲ್ಲ. ವಾಟ್ಸಾಪ್ ಬಂದಿದ್ದು ನಾವು ಫೈನಲ್ ಇಯರಿಗೆ ಬಂದಮೇಲೆ. ಅದೇ ತನಕ ನಾವು ಫೋನ್ ಮಾಡ್ಕೊಳ್ಳೋದು, ಒಟ್ಟಿಗೆ ಯಾವ ಟೈಮಿಗೆ ಬರ್ತಾ ಇದ್ದೀವಿ ಅಂತ ಮಾತಾಡ್ಕೊಂಡು ಬರ್ತಾಯಿದ್ವಿ. ಸೊ ಭಾನು ಒಂದಿನ ನನಗೆ ಫೋನ್ ಮಾಡಿ, ನಾನೇನೋ ಒಂದು 15 ದಿನ ಕಾಲೇಜಿಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ಲು. ನಾನು ಏನಾಯಿತು ಅಂತ ನಾನು ವಾಪಸ್ ಬಂದಮೇಲೆ ಎಲ್ಲ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡಿಬಿಟ್ಲು. 15 ದಿನ ನಮಗೆ ಅವಳಿಗೆ ಕಾಂಟ್ಯಾಕ್ಟೇ ಇಲ್ಲ. ಅವಳಿಗೆ ಫೋನ್ ಸ್ವಿಚ್ ಆಫ್ ಬರ್ತಾಯಿತ್ತು. ಸರಿ, 10 ದಿನ ಆಯಿತು, 15 ದಿನ ಆಯಿತು. ಅದಾಗಿ ನೆಕ್ಸ್ಟ್ ಮಂಡೇ ಕೂಡ ಅವಳು ಕಾಲೇಜಿಗೆ ಬರಲಿಲ್ಲ. 20 ಡೇಸ್ ಆದಮೇಲೆ, ಅಂದರೆ ಆ ವೀಕ್ ಮುಗಿದಾದ್ಮೇಲೆ ನೆಕ್ಸ್ಟ್ ಮಂಡೇ ಭಾನು ಕಾಲೇಜಿಗೆ ಬಂದಳು. ಸಿಕ್ಕಾಬಡೆ ವೀಕ್ ಆಗಿಬಿಟ್ಟಿದ್ಲು, ಸಣ್ಣ ಆಗಿಬಿಟ್ಟಿದ್ಲು. ಆ್ಯಂಡ್ ಅವಳಿಗೆ ತುಂಬ ತಾಯ್ತಾ ಎಲ್ಲ ಕಟ್ಟಿದ್ರು. ಕಾಲಿಗೆ ಕರಿದಾರ, ಇಲ್ಲೆಲ್ಲ ಕಪ್ಪುಗೇನೋ ಹಾಕಿದ್ದು. ಮುಂಚಿನ ಥರ ಇರಲಿಲ್ಲ ಭಾನು. ಸೊ ನಾವು ಸ್ಟಾರ್ಟಿಂಗಲ್ಲೇ ನಾವೇನೋ ಅವಳನ್ನ ಇದು ಮಾಡೋಕ್ಕೆ ಹೋಗಲಿಲ್ಲ. ಊಟಕ್ಕೆ ಹೋದಾಗ ಫ್ರೆಂಡ್ಸ್ ಎಲ್ಲ ಕೂರಿಸ್ಕೊಂಡು ಕೇಳಿದ್ವಿ, ಏನಾಯ್ತು ನಿನ್ನ ಜೊತೆ, ಯಾಕೆ ನೀನು ಬರಲಿಲ್ಲ 20 ದಿನ ಕಾಲೇಜ್ಗೆ ಅಂತ ಕೇಳಿದಾಗ, ಆಗ ಅವಳ ಜೊತೆ ನಡೆದಂತಹ ಈ ಒಂದು ಹಾರಿಫಿಕ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ಅದನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ಲು. ಸೊ ಆಗಿದ್ದೇನು ಅಂದರೆ, ಈ ಒಂದು 20 ದಿನಕ್ಕೆ ಮುಂಚೆ ಏನು ಸಂಡೇ ಬಂದಿತ್ತು, ಆ ಸಂಡೇ ಆಕೆ ತಲೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ತಾಯಿ ನಾನ್ ವೆಜ್ ಮಾಡಿರ್ತಾರೆ. ಸೊ ನಾನ್ ವೆಜ್ ಮಾಡಿದಾಗ ಮನೆಯಲ್ಲಿ ಎಲ್ಲ ಊಟ ಮಾಡಿ, ಅವ್ರ ಅಣ್ಣ ಒಂದು ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ವೆಡ್ಡಿಂಗ್ ಕಾರ್ಡ್ಸ್ ಪ್ರಿಂಟ್ ಮಾಡೋ ಶಾಪಲ್ಲಿ. ಸೊ ಆತ ಮನೆಗೆ ಊಟಕ್ಕೆ ಬರೋಕ್ಕಾಗೋದಿಲ್ಲ. ಸೊ ಅಮ್ಮ ಏನು ಮಾಡ್ತಾರೆ, ಬಾಕ್ಸಲ್ಲಿ ಹಾಕಿ ಕೊಡ್ತೀನಿ, ಅದನ್ನು ತೊಗೊಂಡೋಗಿ ಅಣ್ಣಂಗೆ ಕೊಟ್ಬಿಟ್ಟು ಬಾ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ, ಅವರು ಯೂಶಲಿ ನಾನ್ ವೆಜ್ನ ಕಳಿಸ್ಬೇಕಾದ್ರೆ ಈ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇವನ್ನೆಲ್ಲ ಇಟ್ಟು ಕಳಿಸ್ತಾರೆ. ಬಟ್ ಅರ್ಜೆಂಟಲ್ಲಿ ಅವ್ರ ಅಮ್ಮ ಅವನ್ನೆಲ್ಲ ಏನೂ ಮಾಡಿಲ್ಲ. ಹಾಗೆ ಪ್ಯಾಕ್ ಮಾಡಿ ಕವರಲ್ಲಿ ಹಾಕಿ, ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರೆ. ಭಾನು ಸ್ನಾನ ಮಾಡಿ ಕೂದಲು ಒಣಗಿಸ್ಕೊಳ್ತಾ ಇದ್ದವಳು ಕೂದಲನ್ನ ಹಾಗೆ ಬಿಟ್ಟು ಬಂದಿದ್ದಾಳೆ. ಏನೋ ಪ್ಯಾಕೆಟ್ ಇಟ್ಕೊಂಡು ಬಂದಿದ್ದಾಳೆ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ 3 ದಾರಿ ಕೂಡುತ್ತಲ್ಲ, ಆ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನೋ ತುಳಿದ್ಬಿಟ್ಟಿದ್ದಾಳೆ. ಅವಳಿಗೆ ಆವಾಗ ತುಳಿದಿದ ತಕ್ಷಣ ನಿಂಬೆಹಣ್ಣೇನೋ ಇತ್ತು, ಅದನ್ನ ತುಳಿದ್ಬಿಟ್ಟಿದ್ದಾಳೆ. ಅವಳಿಗೊಂಥರ ಫೀಲ್ ಆಯ್ತಂತೆ. ಸರಿ, ಹೋಗಿ ಕೊಟ್ಟು ಅಣ್ಣಂಗೆಲ್ಲ ಕೊಟ್ಟು ಕಾದಿಲ್ಲ, ವೆಯ್ಟ್ ಮಾಡಿಲ್ಲ. ಅವಳಿಗೆ ಏನೋ ಅಂತ ವಿಚಿತ್ರ ಫೀಲಿಂಗು. ಆ್ಯಂಡ್ ಅವಳಿಗೆ ಅವತ್ತು ಮಾರ್ನಿಂಗು ಪೀರಿಯಡ್ಸ್ ಕೂಡ ಸ್ಟಾರ್ಟ್ ಆಗಿದೆ ಅವಳಿಗೆ. ಸೊ ಹೊಟ್ಟೆ ತುಂಬ ಪೇನ್ ಆಗ್ತಾ ಇತ್ತು ಅಂತ ಅಣ್ಣಂಗೆ ಜಸ್ಟ್ ಕೊಟ್ಬಿಟ್ಟು ವಾಪಸ್ ಅದೇ ರೋಡಲ್ಲಿ ಹೋಗಿದ್ದಾಳೆ. ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದು ಮಲಗಿದ್ದಾಳೆ ಅಷ್ಟೇ. ಒಂದು 3 ಗಂಟೆ, ಮಧ್ಯಾಹ್ನ 3 ಗಂಟೆಗೆ ಮಲಗಿದ್ದಾಳೆ. ನೈಟು 11 ಗಂಟೆ ತನಕ ಎಷ್ಟು ಎಪ್ಸಿದ್ರು ಅವಳಿದ್ದೇ ಇಲ್ಲ. ಮನೆಯವ್ರಿಗೆಲ್ಲ ತುಂಬ ಗಾಬರಿ ಆಗಿದೆ, ಏನು ಇಷ್ಟೊಂದು ನಿದ್ದೆ ಮಾಡ್ತಾ ಇದ್ದಾಳೆ ಇವಳು, ಗೊರ್ಕೆ ಹೊಡಿತಾ ಇದ್ದಾಳಂತೆ.
ಗೊರ್ಕೆ ಸೌಂಡ್ ಕೇಳಿಸ್ತದೆ. ಯಾವತ್ತೂ ಗೊರ್ಕೆ ಹೊಡಿದಿರೋ ಹುಡುಗಿ ಗೊರ್ಕೆ ಹೊಡ್ಕೊಂಡು ಮಲಗಿದಾಳಂತೆ ನೈಟ್ 11 ಗಂಟೆ ತನಕ. ಸರಿ, ಇವ್ರ ಮನೆಯವರೆಲ್ಲ ಊಟ ಮಾಡಿ ಇವ್ಳಿಗೊಂಚೂರು ಎತ್ತಿಟ್ಟು ಎಲ್ಲ ಮಲ್ಕೊಳಕ್ಕೆ ಹೋಗಿದ್ದಾರೆ. ಅವ್ರು ಮಲ್ಗೋ ಟೈಮ್ಗೆ ಅಮ್ಮ ಅಯ್ಯೋ ಇನ್ನು ಹೊಟ್ಟೆ ಹಸ್ಕೊಂಡು ಎದ್ದೇಳ್ತಾಳಲ್ಲ ಮಗು, ಇಷ್ಟೊತ್ತು ಮಲಗಿದಾಳೆ ಅಂದರೆ ಎದ್ದೇಳ್ತಾಳೆ, ಎದ್ದಾಗ ಹೊಟ್ಟೆ ಹಸುತ್ತಲ್ಲ ಅಂದ್ಬಿಟ್ಟು ಇರೋದೇನಿದೆಯೋ ಅವನ್ನೆಲ್ಲ ಬಿಸಿ ಮಾಡಿಟ್ಟು ಒಂದ್ಸಲಿ ಎಪ್ಸೋಣ ಅಂತ ಬಂದಿದ್ದಾರೆ. ಎಪ್ಸಿದ್ರೆ ಠಕ್ ಅಂತ ಎದ್ದು ಕೂತ್ಕೊಂಡ್ಬಿಟ್ಲಂತೆ. ಎದ್ದು ಕೂತ್ಕೊಂಡು ನಂಗೆ ಹಸುವು. ಅವ್ರ ಮನೇಲಿ ತೆಲುಗು ಮಾತಾಡ್ತಾಯಿದ್ರು. ನಾಲ್ಕು ಆಕ್ಲಿ ಅಂತ ತೆಲುಗುನಲ್ಲಿ ಹೇಳಿರೋದು. ಇವರಮ್ಮ ಎಕ್ಸ್ಪೆಕ್ಟೆಡ್ ಇದು, ಓಕೆ ಎದ್ದಿದ್ದಾಳೆ, ಹೊಟ್ಟೆ ಹಸ್ಕೊಂಡು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿರೋದು, ಹೊಟ್ಟೆ ಹಸಿತಿರುತ್ತೆ ಅಂದ್ಬಿಟ್ಟು ತಟ್ಟೆನಲ್ಲಿ ಅವಳು ನಾರ್ಮಲಾಗಿ ಎಷ್ಟು ಊಟ ಮಾಡ್ತಾಳೋ ಅಷ್ಟನ್ನು ಹಾಕ್ಕೊಂಡು, ಏನು ಚಿಕನ್ ಸಾರು ಮಾತ್ರ ಇದೆ, ಪೀಸಸ್ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಸೊ ಸಾರು ಮಾತ್ರ ಹಾಕ್ಕೊಂಡು ಬಂದು ಕೊಟ್ರಂತೆ. ಅದೆಷ್ಟಿತ್ತು ಅಷ್ಟು ಯೂಶ್ವಲಿ ಊಟ ಮಾಡೋ ಕ್ವಾಂಟಿಟಿ ಅದನ್ನು ಊಟ ಮಾಡಿ ನಂಗಿನ್ನ ಬೇಕು, ಪೀಸಸ್ ಎಲ್ಲಿ, ನಂಗೆ ಪೀಸಸ್ ಬೇಕು ಅಂತ ಹಠ ಅಂತೆ ನೈಟು. ನನ್ನ ಪೀಸಸ್ ಕೊಡು, ನಂಗೆ ಸಾಕಾಗ್ತಾ ಇಲ್ಲ ಇದು. ಅವಳು ಎಷ್ಟು ಹಠ ಮಾಡಿದ್ದಾಳೆ ಅಂದರೆ, ಅವಳು ಯೂಶ್ವಲಿ ತಿನ್ನೋ ಕ್ವಾಂಟಿಟಿ ಅವಳು ತುಂಬ ಸಣ್ಣ ಇದ್ಲು. ಆ್ಯಂಡ್ ಅವಳಿಗೆ ಎಷ್ಟು ಹಾಕ್ಕೊಡ್ತಾರೆ ಅದೊಂಚೂರು ಬಿಡೋವಂಥ ಹುಡುಗಿಯವಳು, ಫುಲ್ ತಿನ್ನೋಕೆ ಆಗ್ತಾಯಿದ್ದಿಲ್ಲ ಅವಳ ಕೈಯಲ್ಲಿ. ಬಟ್ ಅವತ್ತು ಹಾಕ್ಕೊಟ್ಟಿರೋದನ್ನು ತಿಂದು ಇನ್ನೂ ಬೇಕು ಅಂತ ಕೂತಿದ್ದಾಳಂತೆ. ಸರಿ, ಇವರಮ್ಮ ಪಾತ್ರೆಯಲ್ಲಿ ಇದ್ದದನ್ನೆಲ್ಲ ಕೆರೆದು ಇನ್ನು ಪೀಸಸ್ ಇಲ್ವಲ್ಲ, ಮೊಟ್ಟೆನಲ್ಲಿ ಆಮ್ಲೆಟ್ ಮಾಡಿ ಅದನ್ನು ನೆನ್ಸ್ಕೊಳಕ್ಕೆ ತೊಗೊಂಬಂದು ಕೊಟ್ಟರೆ ಇರೋದನ್ನು ತಿಂದು ಮತ್ತೆ ಇನ್ನೂ ಬೇಕು ಅಂತ ಕೂತ್ಲಂತೆ. ನನಗೆ ಸಾಕಾಗ್ತಾ ಇಲ್ಲ, ನಂಗೆ ಇನ್ನೂ ಬೇಕು, ನಾಲ್ಕು ಹಾಕ್ಲಿ ಅಂತ ಕೂತಿಯಾಳಂತೆ. ಇವರಮ್ಮ ಏನು ಇವಳು ಇಷ್ಟು ವಿಚಿತ್ರವಾಗಿ ಆಡ್ತಾಯಿದ್ದಾರಲ್ಲ, ಇಷ್ಟೊತ್ತಲ್ಲಿ ಏನಪ್ಪ ಮಾಡೋದು ಅಂತ ಅಣ್ಣಂಗೆ ಕಳಿಸಿದಾರೆ. ಹೋಗು ಏನೋ ತೊಗೊಂಬೋಗೋಳು, ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ದಾಳೆ, ಸಿಕ್ಕಾಪಡೆ ಹೊಟ್ಟೆ ಹಸ್ಕು ಅಂತ ಅಳ್ತಾಳೆ. ಅಷ್ಟೊತ್ತಲ್ಲಿ ಏನು ಸಿಗುತ್ತೆ, ಹೋಗ್ಬಿಟ್ಟು ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸು, ಕಬಾಬ್ ಎಲ್ಲ ತೊಗೊಂಬಂದು ಕೊಟ್ಟರೆ 1 ಪ್ಲೇಟ್ ಫುಲ್ಲು ಫ್ರೈಡ್ ರೈಸ್ ತಿಂದ್ಲಂತೆ ಒಬ್ಬಳೇ ಕೂತ್ಕೊಂಡು. ಆ್ಯಂಡ್ 1/4 kg ಕಬಾಬ್ ತಂದಿದ್ದೆ, ಅದನ್ನು ತಿಂದಿದ್ದಾಳೆ. ತಿಂದು ಮತ್ತೆ ನಿದ್ದೆ, ರಾತ್ರಿ ಪೂರ್ತಿ ಗೊರ್ಕೆ. ಇವ್ರ ಮನೆಯವ್ರಿಗೆಲ್ಲ ಏನು ಇವಳು ಹಿಂಗೆ ಆಡ್ತಾ ಇದ್ದಾಳೆ, ಯೂಶ್ವಲಿ ಇಷ್ಟಿಷ್ಟೇ ತಿನ್ನೋ ಹುಡುಗಿ ಹಸುವು ಅಂದ್ಕೊಂಡು ಮನೇಲಿರೋದನ್ನೆಲ್ಲ ತಿಂದು ಆಚೆಯಿಂದ ಫ್ರೈಡ್ ರೈಸ್ ತಂದು, ಯೂಶ್ವಲಿ ಫ್ರೈಡ್ ರೈಸ್ ಕ್ವಾಂಟಿಟಿ ಇಷ್ಟಿರುತ್ತೆ, ಅದನ್ನು ತಿಂದು ಕಬಾಬು ತಿಂದು ಮಧ್ಯಾಹ್ನದಿಂದ ನೈಟ್ ತನಕ ಮಲಗಿದ್ದಾಳೆ. ಯೂಶ್ವಲಿ ನಮಗೆ ಮಧ್ಯಾಹ್ನದ 1-2 ಅವರ್ ಮಲಗಿಬಿಟ್ರೆ ನೈಟ್ ಹೊತ್ತು ನಿದ್ದೆ ಬರೋದು ಕಷ್ಟ, ಒದ್ದಾಡ್ತೀವಿ. ಇವಳು ಅಷ್ಟೊತ್ತು ಮಲಗಿ ಮತ್ತೆ 12:30 1 ಗಂಟೆಗೆ ಮತ್ತೆ ಮಲಗಿಬಿಟ್ಲಂತೆ. ಮತ್ತೆ ಎದ್ದಿರೋದು ಯಾವಾಗ ಇವಳು? ನೆಕ್ಸ್ಟ್ ಡೇ ಮಾರ್ನಿಂಗ್ 10 o'clock, ಅಷ್ಟೊತ್ತಿಗೆಲ್ಲ ಕಾಲೇಜಲ್ಲಿ ಇರಬೇಕು. ಸರಿ, ಎದ್ದಿದ್ದಾಳೆ, ಮೈಕೆ ಎಲ್ಲ ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿದೆಯಂತೆ. ಆವಾಗಲೇ ಅವಳಿಗೇನೋ ಅನಿಸಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಇಮ್ಮಿಡಿಯೇಟಾಗಿ ನನಗೆ ಫೋನ್ ಮಾಡಿ, ನಾನು ಬರಲ್ಲ ಕಾಲೇಜ್ಗೆ ಅಂತ, 15 ದಿನ ಬರಲ್ಲ ಅಂತ ನನಗೆ ಹೇಳಿರೋದು ಅವಳು. ಅದಾದಮೇಲೆ ಮನೆಯಲ್ಲಿ ಅವಳು ವರ್ಷನೇ ಚೇಂಜ್ ಆಗಿಬಿಟ್ಟಿದೆ. ಮಂಕಿಗಟ್ಟಲೆ ಊಟ ಮಾಡೋದು, ಗೊರ್ಕೆ ಹೊಡ್ಕೊಂಡು ಮಲಗೋದು, ಸಾಯಂಕಾಲದ ಫೆದ ಕೂದಲು ಬಿಟ್ಕೊಂಬಿಡೋದು, ಟೆರೆಸ್ ಮೇಲೆ ಹೋಗಿ ಕುತ್ಕೊಂಡ್ಬಿಡೋದಂತೆ, ಏನನ್ನೋ ನೋಡ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ಕೊಳ್ಳೋದು, ಜೋರಾಗಿ ನಗೋದು, ಬೆಳಿಗ್ಗೆ ಎಲ್ಲ ಮಲಗೋದು, ನೈಟ್ ಪೂರ್ತಿ ಎದ್ದಿರೋದು. ಇದು ಇವಳು ರೊಟೀನ್ ಆಗಿಬಿಟ್ಟಿದೆ. ಅವ್ರ ತಾಯಿ ಏನಾದರೂ ಹೇಳಿದ್ರೆ ಉಲ್ಟಾ ಮಾತಾಡೋದು, ಆ್ಯಂಡ್ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ಲಂತ. ಅವಳು ಯಾವತ್ತೂ ಆ ಥರ ಮಾತಾಡಿದಂಥ ಹುಡುಗಿ ಅಲ್ಲ, ತುಂಬ ಅವಾಚ್ಯ ಶಬ್ದಗಳಲ್ಲಿ ಮಾತಾಡೋದು. ಸೊ ಈ ಥರ ಎಲ್ಲ, ಆ್ಯಂಡ್ ಸಿಕ್ಕಾಪಟ್ಟೆ ಡರ್ಟಿ ಆಗಿರೋದು, ಈ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಮನೆಯವ್ರಿಗೆ ಎಲ್ಲೋ ಡೌಟ್ ಬಂದಿದೆ, ಇಲ್ಲ ಏನೋ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿ ಅಲ್ಲೇ ಅವ್ರ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವಳನ್ನ. ಅಲ್ಲಿ ತನಕ ಎಲ್ಲೋ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ತಿನ್ನಕ್ಕೆ ಕರ್ಕೊಂಡು ಹೋಗ್ತಿರೋದು ಅಂತ ಹೇಳಿದಾಗ ಬಂದಿರೋದವಳು. ಯಾವಾಗ ದೇವಸ್ಥಾನದ ಕಡೆ ತಿರುಗಿದರೆ ಓಡಂತೆ ಅಲ್ಲಿಂದ. ಅದು ಹೆಂಗೆ ಹೋಗಿರೋದವಳು, ಪಾಸಿಂಗ್ ಆಟೋಯಿಂದ ಜಂಪ್ ಮಾಡಿದ್ದಾಳೆ. ದೇವಸ್ಥಾನ ರೋಡಿಗೆ ತಿರುಗ್ತಾ ಇದ್ದಂಗೆ ಮೂವಿಂಗ್ ಆಟೋಯಿಂದ ಎಗ್ರಿರೋದವಳು, ಕೆಳಗಡೆ ಎಗ್ರಿ ಮನೆಗೆ ಓಡಿ ಬಂದಿದ್ದಾಳೆ ವಾಪಸ್ಸು. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ಭಾನು ಅಪ್ಪ ಅಮ್ಮಂಗೆ ಕನ್ಫರ್ಮ್ ಆಗಿದೆ ಇಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂತ. ಇಮ್ಮಿಡಿಯೇಟಾಗಿ ದೇವಸ್ಥಾನಕ್ಕೆ ಅವರೇ ಹೋಗಿ ಅರ್ಚಕರನ್ನ ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಅರ್ಚಕರು ಮನೆಗೆ ಬರ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ವೈಲೆಂಟಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ. ಇಲ್ಲ, ಈ ಹುಡುಗಿನ ಹೆಂಗಾದ್ರು ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಬರ್ಬೇಕು
ಅಂತ ಆರ್ಡ್ರ್ ಮಾಡಿದಾಗ ಲಿಟ್ರಲಿ ಅವ್ರ ಅಪ್ಪ ಅಮ್ಮ, ಅವಳ ಅಣ್ಣ, ಅವಳ ಕೈಕಾಲನ್ನ ಕಟ್ ಹಾಕಿ ಆಟೋನಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಕೂರಿಸಿದಾಗ ಅಲ್ಲಿ ಅವರು ಏನೇನೋ ಮಂತ್ರಗಳೆಲ್ಲ ಹೇಳಿ ಬಾಯಿ ಬಿಡಿಸಿರೋದು. ಸೊ ಇವಳು ಏನು ದಾಟ್ಕೊಂಡು ತುಳಿದ್ಲಲ್ಲ ನಿಂಬೆಹಣ್ಣು, ಅದರಲ್ಲಿ ಒಂದು ಆತ್ಮ ಸೇರ್ಕೊಂಡಿತ್ತಂತೆ. ಅದು ಅವಳು ಕೂದಲು ತುದಿಯಿಂದ ಅವಳ ಬಾಡಿನ ಎಂಟ್ರ್ ಆಯ್ತಂತೆ. ಅದು ಯಾವುದೋ ಹುಡುಗನ ಆತ್ಮ. ಆ ಹುಡುಗ ಏನೋ ಲವ್ ಫೇಲ್ಯೂರ್ ಆಗಿ ತೀರ್ಕೊಂಡಿದ್ದು, ಅದನ್ನು ಆ ನಿಂಬೆಹಣ್ಣು ಒಳಗಡೆ ಬಂಧಿಸಿ ಪೂಜೆ ಮಾಡಿ ಅಲ್ಲಿ ಇಟ್ಟಿದ್ರಂತೆ. ಸೊ ಆ ಆತ್ಮ ಹೇಳಿದ್ದೇನು ಅಂದರೆ, ಈಕೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಆ ನಿಂಬೆಹಣ್ಣ ಏನು ತುಳಿದ್ರು ಅದರಿಂದ ನಾನು ಅವಳ ಕೂದಲ ತುದಿಯ ಮುಖಾಂತರ ಅವಳೊಳಗಡೆ ಹೋಗಿ ಸೇರಿಕೊಂಡೆ. ನನಗೆ ತುಂಬ ಇಷ್ಟ ಆಗಿದ್ದಾಳೆ ಅವಳು, ನಾನು ಇವಳ ಜೊತೆನೇ ಇರ್ತೀನಿ, ಇವಳ ಮುಖಾಂತರ ನಂಗೆ ಏನು ಬೇಕೋ ನಾನು ತಿಂತೀನಿ, ನಾನು ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಇವಳು ಬೇಕು, ನಾನು ಇವಳನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಂತೆ. ಆ ಅರ್ಚಕರು ಆ ಮೂಮೆಂಟಲ್ಲಿ ಏನು ಮಾಡ್ತಾರೆ, ಇನ್ನೊಂದು ನಿಂಬೆಹಣ್ಣ ತಗೊಂಡು ಈ ನಿಂಬೆಹಣ್ಣ ನೋಡ್ಕೊಂಡು ಮಾತಾಡು ಅಂತ ಆ ನಿಂಬೆಹಣ್ಣ ಹಿಂಗೆ ತಿರುಗಿಸ್ತಾ ಇದ್ದಾರೆ. ಅವ್ರು ಯಾವ ಸ್ಪೀಡಲ್ಲಿ ಆ ನಿಂಬೆಹಣ್ಣ ತಿರುಗಿಸ್ತಾ ಇದ್ದಾರೆ ಅದೇ ಸ್ಪೀಡಲ್ಲಿ ಅವ್ಳು ಕಣ್ಗುಡ್ಡೆ ಅಲ್ಲಾಡ್ತಾ ಇದೆಯಂತೆ. ಆ ನಿಂಬೆಹಣ್ಣ ಯಾವ ಶೇಕ್ ಮಾಡ್ತಾ ಇದ್ದಾರೆ ಅದೇ ಸ್ಪೀಡಲ್ಲಿ ಅವಳು ಕಣ್ಗುಡ್ಡೆ ರೊಟೇಟ್ ಆಗ್ತಾ ಇದೆಯಂತೆ. ಸೊ ಇದನ್ನೆಲ್ಲ ನೋಡಿ ಮನೆಯವರೆಲ್ಲ ಸಿಕ್ಕಾಪಟ್ಟೆ ಹೆದರ್ಕೊಂಡು, ಅದಾದಮೇಲೆ ಒಂದು 2-3 ದಿನ ಅವಳನ್ನ ದೇವಸ್ಥಾನದಲ್ಲೇ ಇರಿಸ್ಕೊಂಡು ಹಲವಾರು ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಸಿ 20 ದಿನ ಆದಮೇಲೆ ಅವಳಿಗೆ ಫುಲ್ ಬಂದೋಬಸ್ತ್ ಮಾಡಿ, ಅದೇನು ನಿಂಬೆಹಣ್ಣಲ್ಲಿ ಆ ಒಂದು ಆತ್ಮನ ಕ್ಯಾಪ್ಚರ್ ಮಾಡಿ ಅದರಲ್ಲಿ ಅದನ್ನು ಬಂಧಿ ಮಾಡಿ ಅದನ್ನ ತೊಗೊಂಡೋಗ್ಬಿಟ್ಟು ಯಾವುದೋ ಒಂದು ಮರಕ್ಕೆ ಆಣಿ ಹೊಡೆದು ಬಂದಂತೆ. ಅದಾದಮೇಲೆ 1 ವಾರ ಅವಳನ್ನ ಮನೇಲೇ ಇಟ್ಕೊಂಡು ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಏನೂ ಆಗಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಅವಳನ್ನ ವಾಪಸ್ ಕಾಲೇಜಿಗೆ ಕಳಿಸಿರೋದು. 20 ದಿನ ಆದಮೇಲೆ ಏನು ಬಂದು ಅವಳು ನಮ್ಮ ಜೊತೆ ಹೇಳಿದ್ಲು ಇದೆಲ್ಲ, ನಾನು ಅವಾಗ ಅವಳಿಗೆ ಹೇಳಿದೆ, ಈ ಥರ ನೀನು ನನಗೆ ಫೋನ್ ಮಾಡಿಬಿಟ್ಟು 15 ದಿನ ಕಾಲೇಜಿಗೆ ಬರಲ್ಲ ಅಂತ ಹೇಳಿದೆ ಬಾನು ಅಂದಿದ್ದಕ್ಕೆ, ನಾನು ನಿನಗೆ ಫೋನ್ ಮಾಡಿದ್ದ, ನಾನು ನಿನಗೆ ಫೋನೇ ಮಾಡಿಲ್ಲ ಅಂದ್ಬಿಟ್ಲು. ನನಗೆ ಇಲ್ಲ ಕಡೆ ನಾನು ಅವಳಿಗೆ ಕಾಲ್ ಹಿಸ್ಟ್ರಿ ಕೂಡ ತೋರಿಸಿದೆ, ನೋಡಿಲ್ಲಿ ನೀನು ನನಗೆ ಫೋನ್ ಮಾಡಿದ್ದೀಯ ಅಂದರೆ, ಲಾಸ್ಯ ನನಗೆ ನಿನಗೆ ಫೋನ್ ಮಾಡಿರೋ ಜ್ಞಾಪಕನೇ ಇಲ್ಲ, ನಂಗೆ ಗೊತ್ತಿಲ್ಲ ನಿನ್ನ ಜೊತೆ ಯಾರು ಮಾತಾಡಿದ್ರು ಅಂತ, ಮೋಸ್ಟ್ಲಿ ಅದು ದೆವ್ವನೇ ನಿನ್ನ ಜೊತೆ ಮಾತಾಡಿರಬೇಕು, ನಾನಂತೂ ಮಾಡಿಲ್ಲ, ನನಗೆ ನೆನಪೇ ಇಲ್ಲ ಅಂದ್ಬಿಟ್ಲು. ಸೊ ಐಡಿಯಲಿ ಅವತ್ತು ನನಗೆ ಫೋನ್ ಮಾಡಿ ಮಾತಾಡಿದ್ದು ಅವಳು ಮೈ ಮೇಲಿದ್ದಂತಹ ಆತ್ಮ ಅಂತ ಆಮೇಲೆ ನನಗೆ ಅರ್ಥ ಆಯಿತು. ತುಂಬ ವೀಕ್ ಆಗಿಬಿಟ್ಟಿದ್ಲು ಬಾನು, ತುಂಬ ಹೆದರ್ಕೊಂಡ್ಬಿಟ್ಟಿದ್ಲು. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಅವಳ ಜೊತೆ ನಡೆದಿದ್ದು ಇಮ್ಮಿಡಿಯೇಟ್ಲಿ 20 ಡೇಸ್ ಆದಮೇಲೆ ನಮಗೆ ಬಂದು ಹೇಳಿದ್ಲು ಅವಳು. ಅವಳು ಎಷ್ಟು ಹೆದರ್ಕೊಂಡಿದ್ಲೋ ನಾವು ಅಷ್ಟೇ ಹೆದರ್ಕೊಂಡು ಒಂದು ತಿಂಗಳು ನಾವು ಅವಳ ಜೊತೆ ಕರೆಕ್ಟಾಗಿ ಓಡಾಡ್ತಾನೆ ಇರಲಿಲ್ಲ ಒಬ್ಬೊಬ್ಬರೇ. ಅಂದರೆ ಅವಳೆಲ್ಲಾದರೂ ಹೋಗ್ಬೇಕು ಅಂದರೆ ನಾವು 3 ಜನ ಒಟ್ಟಿಗೆ ಹೋಗೋದು ಅವಳ ಜೊತೆ, ನಾವು ಹೆದರ್ಕೊತಾ ಇದ್ವಿ. ಅದಾದಮೇಲೆ ಎಲ್ಲ ನಾರ್ಮಲೈಸ್ ಆಯಿತು. ಅದಾದಮೇಲೆ ಅವಳು ಆರಾಮಾದ್ಲು. ಸೊ ಇವಾಗ ತುಂಬ ಖುಷಿಯಾಗಿದ್ದಾಳೆ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅವಳಿಗೆ. ಇವಾಗ ಆ ಥರ ಪ್ರಾಬ್ಲಮ್ಸ್ ಇಲ್ಲ, ಏನೂ ಇಲ್ಲ, ಸುಖವಾಗಿ ಸಂತೋಷವಾಗಿದ್ದಾಳೆ. ಬಟ್ ಆ ಒಂದು 20 ಡೇಸ್ ಅವಳು ಏನು ಅನುಭವಿಸಿದ್ಲು ಅದಂತೂ ಬ್ರೂಟಲ್ ಎಕ್ಸ್ಪೀರಿಯನ್ಸ್ ಅವಳಿಗೆ. ಸೊ ಬಟ್ ಇವತ್ತಿಗೆ ಆ ಒಂದು ಪ್ರಾಬ್ಲಮ್ ಮುಗಿದು ಅವಳಿಗೊಂದು ಸೊಲ್ಯೂಷನ್ ಸಿಕ್ಕಿದೆ. ಸೊ ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ಎಪಿಸೋಡ್, ದ ಮೋಸ್ಟ್ ಲಾಸ್ಟ್ ಸೋಲ್ ಅಥವಾ ಟೆರಿಫಿಕ್ ಸೋಲ್, ಒಂದು ಅತೃಪ್ತ ಆತ್ಮದ ಕತೆ. ಸೊ ನಾವು ತುಂಬ ಜನ ನಾನ್ ವೆಜ್ ಎಲ್ಲ ಇಟ್ಕೊಂಡು ಓಡಾಡ್ತೀವಿ, 3 ದಾರಿ ಕೊಡೋದು ಕೂಡಲ್ಲಿ ಓಡಾಡ್ತೀವಿ. ತುಂಬ ಹುಷಾರಾಗಿರಬೇಕು. ಯಾವಾಗ ಎಲ್ಲಿ ನಮ್ಮ ಟೈಮ್ ಸರಿ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ. ಸೊ ಆದಷ್ಟು ನಮ್ಮ ಕೈಯಲ್ಲಿ ನಾವು ಎಷ್ಟು ಬಂದೋಬಸ್ತ್ ಮಾಡ್ಕೊಬೋದು ಅಷ್ಟು ಒಳ್ಳೆ ರೀತಿಯಲ್ಲಿ ನಾವು ಜಾಗೃತಿಯಾಗಿದ್ದರೆ ಇಂಥ ಒಂದು ಪ್ರಾಬ್ಲಮ್ಗಳಿಗೆ ನಾವು ಸಿಗಾಕೊಳ್ಳೋದಿಲ್ಲ ಅನ್ನೋದು ನಾನು ತಿಳ್ಕೊಂಡಿದ್ದು ಇವಳ ಒಂದು ಕಥೆಯಿಂದ. ಸೊ ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಾಲೋ ಮಿ ಆನ್ ಮೈ Instagram account and stay with me on Rahasya with Lasya, where mysteries awaits.